ಅದೇನು ಜನರ ಹತ್ರ ಚಪ್ಪಲಿಯನ್ನ ಎಸೆತ ಮಾಡಿಸ್ಕೊಂಡ್ರು ಅಂದ್ರೆ ಭಾಷಣ ಮಾಡುವಂತ ಟೈಮಲ್ಲಿ ಪ್ರದೀಪ್ ಈಶ್ವರ್ನ ಅಂದ್ರೆ ಆಗದೆ ಇರುವಂತವ್ರು ಯಾರೋ ಚಪ್ಪಲಿಯನ್ನ ಎಸ್ದು ಬಿಡ್ತಾರೆ. ಸೊ ಇದರಿಂದ ಅವಮರ್ಯಾದೆ ಆಗುತ್ತೆ, ಕಣ್ಣೀರು ಸಹ ಹಾಕ್ತಾರೆ ಪ್ರದೀಪ್ ಈಶ್ವರ್ ಅವರು. ಮನೆಗೆ ಹೋದ್ಮೇಲೆ ಬಹಳಷ್ಟು ರೀತಿಯಲ್ಲೂ ಕೂಡ ಪತ್ನಿಯು ಸಹ ಬೈದಿರ್ತಾರೆ, ಖಂಡಿತವಾಗಿಯೂ ಫ್ಯಾಮಿಲಿ ಮೆಂಬರ್ಸ್ ಕೂಡ ಹೇಳಿರ್ತಾರೆ. ಯಾಕಂದ್ರೆ ಪ್ರದೀಪ್ ಈಶ್ವರ್ ಅವರ ಮಾತುಗಳಿದೆಯಲ್ಲ ಎಲ್ರಿಗೂ ಬೇಸರ ತರಿಸುತ್ತೆ. ಅವರ ಮಾತುಗಳಿಂದಾಗಿ ಬೇರೆ ಬೇರೆ ಪಕ್ಷದವರಿಗೆ ಹರ್ಟ್ ಆಗುತ್ತೆ. ಅದು ಗೊತ್ತಿದ್ರು ಕೂಡ ಅವರು ಆತರ ಮಾತನಾಡ್ತಾರಲ್ಲ, ಅದು ಎಲ್ರಿಗೂ ಕೂಡ ಒಂದ್ ರೀತಿಲಿ ಬೇಸರ, ಅವಮಾನ ಆದಂತೆ. ಯಾಕೆಂದ್ರೆ ಪ್ರದೀಪ್ ಈಶ್ವರ್ ಅವರಿಗೆ ಬೈದೇ ಇರುವಂತ ಜನರೇ ಇಲ್ಲ. ಪ್ರದೀಪ್ ಈಶ್ವರ್ ಅವರು ಬೇರೆ ರಾಜಕೀಯ ವ್ಯಕ್ತಿಗಳಿಗೆ ಬೈತಿರ್ತಾರೆ, ಅದನ್ನ ನೀವು ನೋಡಿರ್ತೀರಾ. ಆದ್ರೆ ಜನರು ಇವರ ವರ್ತನೆಯಿಂದಾಗಿ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಅವರು ಈ ರೀತಿ ಮಾತಾಡಬಾರ್ದು, ನಾಲ್ಗೆ ಇದೆ ಅಂತ ಏನೇನೋ ಮಾತನಾಡೋದಲ್ಲ, ಸರಿಯಾಗಿ ಮಾತನಾಡಬೇಕು ಅಂತೆಲ್ಲ ಬೈತಾನೆ ಇರ್ತಾರೆ ಜನರು ಕೂಡ. ಸೊ ಅಂಥದ್ರಲ್ಲೂ ಕೂಡ ನೀವು ನೋಡಿರ್ಬೋದು, ಆ ಪ್ರದೀಪ್ ಈಶ್ವರ್ ಅವರು ರಾಜಕೀಯ ತಮ್ಮ ಒಂದು ಜೀವನದಲ್ಲಿ ಹಲವಾರು ಏಳು ಬೀಳುಗಳನ್ನ ನೋಡಿರ್ತಾರೆ. ಮತ್ತೆ ಸಾಕಷ್ಟು ಜನರನ್ನ ಮೀಟ್ ಆಗಿರ್ತಾರೆ. ಎಲ್ಲಾ ರೀತಿಯ ವರ್ಗದವರು ಅವರ ಕ್ಷೇತ್ರದಲ್ಲೂ ಸಹ ಇದ್ದಾರೆ. ಸಪೋರ್ಟ್ ಮಾಡೋರು ಇದ್ದಾರೆ, ಮತ್ತೆ ಬೈಯೋರು ಕೂಡ ಇದ್ದಾರೆ. ಮನೆಯಲ್ಲೂ ಸಹ ಬೈತಾರೆ. ಯಾಕೆಂದ್ರೆ ನೋಡ್ಕೊಂಡು ಮಾತಾಡ್ಬೇಕಂದ್ರೆ ಹಿರಿಯ ರಾಜಕೀಯ ವ್ಯಕ್ತಿಗಳು ಅಷ್ಟೇ. ಯಾಕೆ ಮೊನ್ನೆ ತಾನೆ ಏನು ಕುಮಾರಸ್ವಾಮಿ ಅವರಿಗೆ ಆ ರೀತಿ ಬೈದಿದ್ದೆಲ್ಲವೂ ಕೂಡ, ಮತ್ತೆ ಟೀಕೆ ವ್ಯಂಗ್ಯ ಮಾಡಿದೆಲ್ಲವೂ ಕೂಡ ನೋಡಿರ್ತೀರಾ. ಸೊ ಆ ರೀತಿಯನ್ನ ಮಾಡಬಾರ್ದು ಅಂತ ಬಹಳಷ್ಟು ಬುದ್ಧಿ ಮಾತುಗಳನ್ನು ಸಹ ಮನೆಯಲ್ಲೂ ಹೇಳಿರ್ತಾರೆ. ಬಟ್ ಪ್ರದೀಪ್ ಈಶ್ವರ್ ಅವರ ಮಾತು ನಿಜವಾಗ್ಲೂ ಕೂಡ ಹಾರ್ಶ್ ಆಗಿರುತ್ತೆ. ಸೊ ಅವ್ರನ್ನ ತಿದ್ದುವುದೇ ಸ್ವಲ್ಪ ಕಷ್ಟ, ಅವರಿಗೆ ಮಾತು ಕೊಡುವುದು ಕೂಡ ಸ್ವಲ್ಪನೇ ಕಷ್ಟನೇ ಅನ್ಬೋದು.